ಈಗ ನೀವುಗಳು ಹೋಟೆಲ್ಗಳಿಗೆ ಹೋಗಿ ಫುಡ್ ರಿವ್ಯೂ ಮಾಡ್ತೀರಾ. ಒಂದು ಹೋಟೆಲ್ಗೆ ಹೋಗ್ಬೇಕಾದ್ರೆ ವಾಟ್ ಈಸ್ ಇಟ್ ದಟ್ ಯು ಎಕ್ಸ್ಪೆಕ್ಟ್ ಔಟ್ ಆಫ್ ದಟ್ ಹೋಟೆಲ್? ಆ ರೆಸ್ಟೋರೆಂಟಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು? ಒಂದು ಕ್ವಾಲಿಟಿ ಫುಡ್, ಒಳ್ಳೆ ಟೇಸ್ಟಿ ಆಗಿರಬೇಕು, ಚೆನ್ನಾಗಿ ಅನ್ನಿಸ್ಬೇಕು ನಮಗೆ. ಆ್ಯಂಡ್ ನಾವೆಲ್ಲ ಇಷ್ಟಪಡೋದು ಜಾಸ್ತಿ ಸೌತ್ ಇಂಡಿಯನ್ನೇ. ಸೊ ಅದರಲ್ಲಿ ಬೆಸ್ಟ್ ಅನ್ನೋದಕ್ಕಿಂತ ಏನು ಚೆನ್ನಾಗಿದೆ, ನಮಗೆ ತಿಂದಿದ ತಕ್ಷಣ ಚೆನ್ನಾಗಿ ಅನ್ಸುತ್ತಾ, ಸೊ ಆ ಥರದ ಒಂದು ಆಬ್ವಿಯಸ್ಲಿ ಟೇಸ್ಟು ಆ್ಯಂಡ್ ಕ್ವಾಲಿಟಿನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆ್ಯಂಡ್ ಆ್ಯಂಬಿಯನ್ಸ್ ಇದ್ದಾಗ ಆ್ಯಂಬಿಯನ್ಸನ್ನು ರಿವ್ಯೂ ಮಾಡ್ತೀವಿ. ಸೊ ಮೋರ್ ಇಟ್ ಇಸ್ ಲೈಕ್ ದ ಕ್ವಾಲಿಟಿ ಆಫ್ ದ ಫುಡನ್ನೇ ಎಕ್ಸ್ಪೆಕ್ಟ್ ಮಾಡೋದು. ನಮಗೆ ಪರ್ಸನಲಾಗಿ ಟೇಸ್ಟ್, ಕ್ವಾಲಿಟಿ, ಹೈಜೀನ್ ಆ್ಯಂಡ್ ಹೈಜೀನ್ ತುಂಬ ಪ್ರಾಮುಖ್ಯತೆ ಕೊಡ್ತೀನಿ ಒಂದು. ಮತ್ತು ಇನ್ನೊಂದು, ಎಷ್ಟು ಕ್ಲಾಸಿಕಲ್ ಫುಡ್ಗೆ ಅದು ಕ್ಲೋಸ್ ಆಗಿರುತ್ತೋ ಅಷ್ಟು ನನಗೆ ಆಪ್ತ ಸರ್. ಅದು ಸ್ವಲ್ಪ ಕ್ರಾಸ್ ಆಗಿ ಬೇರೆ ಥರ ಅದನ್ನು ಈ ನಡುವೆ ಫ್ಯೂಷನ್ ಮಾಡಿದ್ರೆ ಪರ್ಸನಲಾಗಿ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಅದು ನನ್ನ ಪರ್ಸನಲ್ ಬಂದು ಟೇಸ್ಟ್, ಕ್ವಾಲಿಟಿ, ಹೈಜೀನ್. ಓಕೆ, ಕ್ಯಾನ್ ಯು ವಿವೇಕ್ ನೇಮ್ ಅ ಫ್ಯೂ ರೆಸ್ಟೋರೆಂಟ್ಸ್? ಇದಿಷ್ಟು ಇವ್ರು ಹೇಳಿದ ಪಾಯಿಂಟ್ಸು ಅಂದರೆ ಕ್ವಾಲಿಟಿ, ಟೇಸ್ಟು, ಹೈಜೀನು ಎಲ್ಲವನ್ನ ಸ್ಟ್ಯಾಂಡರ್ಡ್ ಕರೆಕ್ಟಾಗಿ ಮೇಂಟೈನ್ ಮಾಡಿರುವಂಥ ನೀವು ಹೋದಂಥ ರೆಸ್ಟೋರೆಂಟ್ ಯಾವ್ದಾದ್ರು ನೀವು? ಸರ್ ತುಂಬ ರೆಸ್ಟೋರೆಂಟ್ ಇದೆ ಸರ್. ಅಂದರೆ ಅದು ಕೂಡ ಸಬ್ಜೆಕ್ಟ್. ಇವಾಗ ಹೈಜೀನ್ ಟಾಪಿಕ್ ಅಥವಾ ಹೆಲ್ತ್ ವಿಷಯಕ್ಕೆ ಬಂದಾಗ ಜನಕ್ಕೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ. ಅದನ್ನು ಕೊಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಆ ವಿಷಯದಲ್ಲಿ ನೀವು ನೋಡಿದ್ರಿ ಅಂತಂದರೆ ಪಾಕಶಾಲಾ ಇರ್ಬೋದು, ಎಷ್ಟೊಂದು ರೆಸ್ಟೋರೆಂಟ್ ಓಪನ್ ಕಿಚನ್ ಅನ್ನೋ ಕಾನ್ಸೆಪ್ಟ್ನ ಫಾಲೋ ಮಾಡ್ತಾರೆ. ಏನು ನಡೀತಾ ಇದೆ ಅನ್ನೋದನ್ನ ನಾನು ನೋಡ್ಬೋದು. ಸೊ ನಾವು ಫಸ್ಟು ಕಣ್ಣಲ್ಲಿ ನೋಡ್ತೀವಿ, ಆಮೇಲೆ ಸ್ಮೆಲ್ ಮಾಡ್ತೀವಿ, ಆಮೇಲಿಂದ ತಿಂತೀವಿ. ಸೊ ಈ ಆರ್ಡರಲ್ಲಿ ನಾನು ನೋಡಿದಾಗ ನನಗೆ ಕ್ಲೀನ್ ಆಗಿದೆಯಾ, ಅಲ್ಲಿ ತನಕ ನಾನು ಅದನ್ನ ಜಡ್ಜ್ ಮಾಡ್ಬೋದು. ಆ ಒಂದು ವಿಚಾರದಲ್ಲಿ ಐ ಥಿಂಕ್ ಪಾಕಶಾಲಾ ಮೋಸ್ಟ್ ಆಫ್ ದಿ ಔಟ್ಲೆಟ್ಸ್ ಆರ್ ಆಲ್ ಓಪನ್ ಕಿಚನ್, ಸೊ ಯು ಕ್ಯಾನ್ ಜಸ್ಟ್ ಸಿ ವಾಟ್ ಈಸ್ ಹ್ಯಾಪನಿಂಗ್. ನೋ ಅಡ್ಮಿಷನ್ ಬೋರ್ಡೇ ಇಲ್ಲ. ಹೌದು, ಯಾರು ಬೇಕಾ, ಐ ಮೀನ್ ಹೋಗಿ ಸೂಪರ್ವೈಸರ್ನ ಕೇಳ್ಬಿಟ್ಟು ಒಳಗಡೆ ಒಂದು ಕಿಚನ್ ಟೂರ್ನು ತಗೊಂಡು ಬರ್ಬೋದು ಇಲ್ಲಿ. ದಟ್ ಈಸ್ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ವೈಲ್ ಕಮಿಂಗ್ ಫ್ರಮ್ ಅನಂತಪುರಲ್ಲಿ ಪಾಕಶಾಲಾ ಇದೆ. ಸೊ ಅನಂತಪುರ ಪಾಕಶಾಲಾ ಅಲ್ಲಿ ಎಷ್ಟೋ ರೆಸ್ಟೋರೆಂಟ್ಸ್ ನೋಡಿದ್ದೀವಿ ಆ ಬೆಲ್ಟಲ್ಲಿ. ಈಚೆ ಎಲ್ಲ ಚೆನ್ನಾಗಿರುತ್ತೆ, ಒಳಗೆ ಬೇರೆ ಸ್ಟೋರಿ. ಬಟ್ ಡೈರೆಕ್ಟಾಗೆ ಒಳಗೋದೆ ಸರ್. ಬೀಯಿಂಗ್ ಅ ಫುಡ್ ಬ್ಲಾಗರ್ಸ್ ವಿ ಹ್ಯಾವ್ ದಟ್ ಪ್ರಿವಿಲೇಜ್. ಕಿಚನ್ ಒಳಗೋದ್ರು ಯಾರೋ ನೀವು ಒಳಗೆ ಬರಬೇಡಿ ಅಂತ ಯಾರೂ ಹೇಳಲ್ಲ. ಮ್ಯಾಕ್ಸಿಮಮ್ ಸ್ವಲ್ಪ ಕ್ಲೀನ್ ಮಾಡ್ತೀವಿ ಅಂತ. ಅಲ್ಲ, ಹಂಗಿರಲಿಲ್ಲ ಸರ್. ಅದು ಸಿಕ್ಕಾಬಡೆ ನೀಟಾಗಿತ್ತು. ಹೆಚ್ಚು ಕಮ್ಮಿ ನಮ್ಮ ಬೆಂಗಳೂರಲ್ಲಿ ಎಲ್ಲ ರೆಸ್ಟೋರೆಂಟ್ಸು ನೀಟಾಗಿರುತ್ತೆ, ಎಸ್ಪೆಷಲಿ ದರ್ಶನೀಸ್. ಯಾಕೆಂದರೆ ಈ ಒಂದು ಹ್ಯಾಬಿಟ್ ಇದೆ ಅಂತೆ, ಎವ್ರಿ ಡೇ ಸಂಜೆ ಮುಗ್ದಿದ ತಕ್ಷಣ ಚೆನ್ನಾಗಿ ನೀರು ಹೊಡೆಯೋದು, ಫ್ಲೋರಿಗೆ ನೀರು ಹೊಡೆಯೋದು, ಎಲ್ಲರ ಮೇಲೆ ನೀರು ಹೊಡೆದು ಓಡಿಸೋದು. ಸೊ ಅದೇ ಥರ ಸ್ಟ್ಯಾಂಡರ್ಡ್ಸ್ ಇತ್ತು ಸರ್. ಒಂಥರ ಫೀಲ್ ಗುಡ್. ಎಸ್ಪೆಷಲಿ ಹೈವೇಯಲ್ಲಿ ಬರ್ತಿರುವಾಗ ನಮ್ಮ ಫುಡ್ಡೇ ಒಂದು ಕಡೆ ಸಿಕ್ಕಿದ್ರೆ ಅದಕ್ಕಿಂತ ಇನ್ನೇನೂ ಇಲ್ಲ ಸರ್. ಅದೊಂದು ಎಕ್ಸಾಂಪಲ್ಲು. ಆ್ಯಂಡ್ ಅದನ್ನು ಸಿಕ್ಕಾಪಟ್ಟೆ ನಾನು ಪಾಯಿಂಟ್ ಔಟ್ ಮಾಡ್ತೀನಿ ಸಾಕಷ್ಟು ಜಾಗದಲ್ಲಿ. ಹೈಜೀನ್ ಎಷ್ಟು ಇಂಪಾರ್ಟೆಂಟು ವೆನ್ ಇಟ್ ಕಮ್ಸ್ ಟು ಫುಡ್ ಅಂತ.